ಇದು ಹಲವಾರು ಜನ ಅಭಿನಂದಕರಾಗಿರೋರಿದ್ದೀರಿ. ಜೊತೆಗೆ ಥೆರಪಿ ತೆಗೆದುಕೊಳ್ಳುವಂಥ ಪೇಷಂಟ್ಗಳು ಕೂಡ ಇದ್ದೀರಿ. ಅದು ಉಚಿತವಾಗಿ ಥೆರಪಿ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯಿತು. ಕಳೆದ ಒಂದು 10-12 ವರ್ಷದಿಂದ ನಾವು KV ಶಂಕರೇಗೌಡರ ಹೆಸರಲ್ಲಿ ಬೆಳಕು ಬದುಕು ಸೇವಾ ಸಮಿತಿಯ ಆಶ್ರಯದಲ್ಲಿ ಶಂಕರೇಗೌಡರ ಒಂದನ್ನು ನೆನಪು ಮಾಡುವಂಥ, ಶಂಕರೇಗೌಡರ ಆದರ್ಶವನ್ನು ಜನಗಳಿಗೆ ಪ್ರತಿ ವರ್ಷ ನೆನಪು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬರ್ತಾ ಡಾಕ್ಟರ್ಗಳಿಗೆ ಪ್ರಶಸ್ತಿಯ ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಡಾಕ್ಟರ್ಸ್ ಡೇ ಹತ್ತಿರದಲ್ಲೇ ಇರೋದ್ರಿಂದ ಒಟ್ಟಿಗೆ ಮಾಡಿಕೊಂಡು 16 ವರ್ಷದಿಂದ ನಾನು ಲೋಕೇಶ್ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಯಾರನ್ನ ಆಯ್ಕೆ ಮಾಡಿದ್ದಾರೋ ಅಂತ ಗೊಂದಲದಲ್ಲಿದ್ದೆ. ಅವರಿಗೆ ಈ ಸರಿ ಆಪ್ಷನ್ ಕೊಟ್ಬಿಟ್ಟಿದ್ದೆ ಲೋಕೇಶ್ ಅವರಿಗೆ. ಸೂಕ್ತವಾದ ವ್ಯಕ್ತಿ, ಸೂಕ್ತವಾದ ಜಾಗ, ಸೂಕ್ತವಾದ ಪರಿಸರ ಅಂದರೆ ತಪ್ಪಾಗಲಿಲ್ಲ. ಚಪ್ಪಾಳೆ ಬರಬೇಕಲ್ಲ. ಉಚಿತವಾಗಿ ಕೂಡ ಇಂಥ ಒಂದು ದೊಡ್ಡ ಸಾಧನೆ ಮಾಡೋದವ್ರನ್ನ ಗುರುತಿಸಿದವನ್ನ ಅದರಲ್ಲೂ KV ಶಂಕರೇಗೌಡರ ಹೆಸರನ್ನ ಕೊಡು ಮಾಡುವಂಥ ಪುರಸ್ಕಾರನ ತುಂಬ ಧನ್ಯವಾದ ಅನಿಸ್ತದೆ. ಆರೋಗ್ಯನೇ ಭಾಗ್ಯ, ಆರೋಗ್ಯಕ್ಕಿಂತ ಬೇರೆ ಭಾಗ್ಯ ಇಲ್ಲ. ಫಸ್ಟು ಮನುಷ್ಯ ಸ್ವಾರ್ಥಿ ಆಗಬೇಕಂತೆ. ಅದರಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಾರ್ಥಿ ಆದರೆ ಮಾತ್ರ ಕುಟುಂಬವನ್ನು ಅವನು ತುಂಬ ಹೋಗೋದು ಸಾಧ್ಯ. ಆರೋಗ್ಯವೇ ಭಾಗ್ಯ ಇಲ್ಲ. ಇಷ್ಟೊಂದು ಜನ ಥೆರಪಿ ಪೇಷಂಟ್ಸ್ ಇದ್ದಾರೆ ಅಂತ ನನಗೆ ಗಾಬರಿ ಆಗ್ತಾರೆ. ಪ್ರತಿನಿತ್ಯ 1 ಅವರು ನಮಗೋಸ್ಕರ, ನಮ್ಮ ಸ್ವಂತಿಗೆಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಆರೋಗ್ಯ ವಿಚಾರ ಕೇಳ್ತಾರೆ. ಅದು ಇನ್ನೇನು ಕಾಲ 1 ಅವರಿಗೆ ವ್ಯಾಯಾಮಕ್ಕೋಸ್ಕರ ಎತ್ತಿರಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಯಾಕಂದರೆ ನನಗೆ ಸಿವಿಯರ್ ವೆರಿಕೋಸ್ ವೇನ್ ಇತ್ತು. 100ಕ್ಕೆ 200% ಅಷ್ಟು ಜಾಸ್ತಿ ಇತ್ತು. ನಾನು ಮೋದಿಯವರ ಆದರ್ಶದಲ್ಲಿ ವ್ಯಾಯಾಮ ಮಾಡಲಿಕ್ಕೆ ಈ ಏಪ್ರಿಲಿಂದ ಶುರು ಮಾಡಿದೆ. 70% ನನ್ನ ವೆರಿಕೋಸ್ ವೇನ್ ಕರಗೋಗಿದೆ. ಇದು ವಾಸ್ತವ. ಅದು ಯಾವ ಥರ ಅಂತಂದರೆ ಅರ್ಧ ದೇಹನ ನೆಲದ ಮೇಲೆ, ಇನ್ನು ಅರ್ಧ ದೇಹನ ಅಂದರೆ ಕಾಲನ್ ಪೋರ್ಷನ್ನ ಗೋಡೆ ಮೇಲೆ ನೀಲ್ ಡೌನ್ ಮಾಡಿ 1 ಅವರು ಸಾಧ್ಯವಾದ ಕಾಲನ್ನು ಹಿಂಗೆ ಇದು ಮಾಡಿಕೊಂಡು ಡೈಲಿ ಮಾಡ್ತಾ ಬರ್ತಾ ಇದ್ದೀನಿ. 3.5 ತಿಂಗಳಾಗಿದೆ. ತುಂಬ ಎಫೆಕ್ಟಿವ್ ಆಗಿದೆ. ತುಂಬ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತಾ ಇದ್ದೀನಿ. ಅದು ಲಿವರು, ಕಿಡ್ನಿ ಪ್ರತಿಯೊಂದು ಫಂಕ್ಷನಿಂಗು ಡಿಟಾಕ್ಸಿಕ್ ಆಗಿದ್ದು ಕೂಡ ಹೋಗ್ತದೆ ಅಂತ ಹೇಳ್ತಾರೆ. ಆ ಒಂದು ವ್ಯಾಯಾಮನ ನಾನು ನಿರಂತರ ಮಾಡ್ತಾ ಬರೋದ್ರಿಂದ ನನ್ನ ಆರೋಗ್ಯದ ದೊಡ್ಡ ಮಟ್ಟದ ಚೇತರಿಕೆ ಆಗಿದೆ. ಅದಕ್ಕೆ ಹೇಳೋದು, ಯೋಗ ಎಲ್ಲ ಕ್ರೀಡೆಗಿಂತ ಅತ್ಯಂತ ದೊಡ್ಡ ರಿಸಲ್ಟ್ ಕೊಡ್ತದೆ ಅಂತ. ಈ ಒಂದು ಸಂದರ್ಭದಲ್ಲಿ ಶಂಕರೇಗೌಡರನ್ನು ನೆನೀತಾ ಇವತ್ತಿನ ಕಾಲಘಟ್ಟ ಹೆಂಗಾಗಿದೆ ಅಂದರೆ ಸ್ವಾರ್ಥಕ್ಕೋಸ್ಕರ ಕಂಡವ್ರ ಮಕ್ಕಳನ್ನ ಬಲಿ ಕೊಡುವಂಥ ಕಾಲಘಟ್ಟಕ್ಕೆ ಬಂದು ನಿಂತುಬಿಟ್ಟಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ರಾಜಕಾರಣಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಸಮಾಜ ಸೇವೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇವ್ರನ್ನ ಮತ್ತೊಮ್ಮೆ ಬಹಳ ಅಭಿನಂದನೆ ಮಾತುಗಳನ್ನು ಹೇಳ್ತಾ, ಶಂಕರೇಗೌಡರ ಆದರ್ಶ ಹೇಗಿತ್ತು ಅಂತಂದರೆ ಇವತ್ತು DCC ಬ್ಯಾಂಕ್ ಯಾವ ಮಟ್ಟದಲ್ಲಿ ಬೆಳೆದಿದೆ ಮಂಡ್ಯದಲ್ಲಿ ಹುಟ್ಟಾಕ್ದವ್ರು ಶಂಕರೇಗೌಡರು. ರೈತರ ಸೊಸೈಟಿ ಇವತ್ತು KVS ಕಾಂಪ್ಲೆಕ್ಸ್ ಅಂತ ಏನು ಸಂಜಯ್ ಸರ್ಕಲ್ ವೃತ್ತದಲ್ಲಿ ಒಂದು KVS ಕಾಂಪ್ಲೆಕ್ಸ್ ಅಂತ ಏನಿದೆ, ಅದು ಕೂಡ KV ಶಂಕರೇಗೌಡರ ಕೊಡುಗೆ. ಜೊತೆಗೆ ಇವತ್ತಲ್ಲ, ಅವರ 30-40 ವರ್ಷದ ಹಿಂದ್ಗಡೆನೆ ಅವ್ರಿಗೆ ಮಾಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ರೈತರು ಬೆಳೆದಂಥ ಏನೇ ಪದಾರ್ಥಗಳಿದ್ರು ರೈತರಿಗೆ ಅನುಕೂಲವಂತ, ಅವರ ದಿನನಿತ್ಯ ಬಳಸುವಂಥ ಹಲವಾರು ಉಪಕರಣಗಳಿರ್ಬೋದು, ಇದನ್ನೆಲ್ಲ ಒಂದೇ ಸೂರ್ಯನಲ್ಲಿ ಸಿಗಬೇಕು ಅಂತ ರೈತರ ಸೊಸೈಟಿ ಅನ್ನೋದನ್ನ ಹುಟ್ಟಾಗಿದೆ. ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಎಷ್ಟು ಅಜಗಜಾಂತರ. ಇವತ್ತು ನೋಡ್ತಾ ಇರ್ಬೋದು ಮಾಧ್ಯಮಗಳಲ್ಲಿ ಆ ದೆಹಲಿಯಲ್ಲಿ ಇರ್ತಾರೆ ದಂಗೆಗಳು. ಯಾರ್ದೋ ಮಕ್ಕಳು ಪೊಲೀಸವ್ರು ಗೇಟ್ ತಿಂತಾ ಇದ್ದಾರೆ, ಯಾರ್ದೋ ಮಕ್ಕಳು ಪೊಲೀಸವ್ರು ಹೊಡಿತಾ ಇದ್ದಾರೆ. ಪೊಲೀಸವ್ರು ಯಾಕೆ ಹೊಡಿತಾರೆ? ನಾವು ತಪ್ಪು ಮಾಡಿದ್ರೆ ಪೊಲೀಸವ್ರು ಹೊಡೆಯೋದು. ಅವ್ರಿಗೇನು ಮನುಷ್ಯತ್ವ ಇಲ್ವಾ? ರಾಕ್ಷಸ. ಈ ಯಾವ ರಾಜಕಾರಣಿಗಳು ಇದ್ದೇ ನಿಂತ್ಕೊಂಡು ಚಿತಾವಣೆ ಕೊಡ್ತಾ ಇದ್ದಾರೋ ಅವ್ರ ಮಕ್ಕಳು ಯಾರೂ ಇಲ್ಲ. ಅಲ್ಲಿ ಕಂಡವ್ರ ಮಕ್ಕಳನ್ನ ಬಲಿ ಕೊಡುವಂಥ ಪ್ರಯತ್ನ ಆಗ್ತದೆ. ಅವ್ರ ಮಕ್ಕಳುಗಳ ಕೇಸ್ ಆಗ್ತದೆ. ನೋಡ್ತಾ ಇದ್ದೀರಲ್ಲ, ಯಾವುದೋ ಟೌನ್ಶಿಪ್ ಮಾಡೋಕ್ಕೆ ರೈತರುಗಳಂತ ಭೂಮಿಗಳನ್ನು ಕಬಳಿಸುವಂಥ ರಾಜಕಾರಣ ಬಂದಿದ್ದೀವಿ. ದಯಮಾಡಿ ರಾಜಕಾರಣ ಅಂದರೆ ಹೆಂಗಿರ್ಬೇಕು? KV ಶಂಕರೇಗೌಡರು ನಿಜನಪ್ಪನವರು ಎಂಥ ರಾಜಕಾರಣ ಆಯಿತು. ಸ್ವಾರ್ಥಕ್ಕಲ್ಲ, ಸಮಾಜಕ್ಕೋಸ್ಕರ ಬದುಕ್ತಾ ಇದ್ರು. ಇವತ್ತು ಸುಮಾರು ಜನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ತಾರೆ. ಕಟ್ತಾ ಇದ್ದಾರೆ, ಕಟ್ತಾನೇ ಇರ್ತಾರೆ. ಆದರೆ ಶಂಕರೇಗೌಡರ ಆದರ್ಶ ಹೆಂಗಿತ್ತು ಅಂತಂದರೆ ಸಮಾಜಮುಖಿಯಾಗಿರಲಿ ಅಂತ PS ಸಂಸ್ಥೆನ ಹುಟ್ಟಾಕಿ ಅದರಲ್ಲಿ ಶಂಕರೇಗೌಡರ ಆದರ್ಶ ಇವತ್ತಿಗೂ ಕಣ್ಣಿಗೆ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ದುಃಖ ಆಗ್ತದೆ.
ಕೆ ವಿ ಶಂಕರೇಗೌಡರ ವಿರುದ್ಧ ಅವತ್ತು ಚೌಡಪ್ಪನವರು ಗೆಲ್ತಾರೆ. ಅವ್ರ ವಿರುದ್ಧ ಶಂಕರೇಗೌಡರು ಸೋತೋಗ್ತಾರೆ. ಬಹುಶಃ ಶಂಕರೇಗೌಡರು ಅವತ್ತು ಗೆದ್ದಿದ್ರೆ ಅವತ್ತಿಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದನ್ನ ಜಾರ್ಜ್ ಫರ್ನಾಂಡಿಸ್ ಹೇಳಿ ಹೋಗ್ತಾರೆ, ಕೆ ವಿ ಶಂಕರೇಗೌಡರನ್ನ ಮಂಡ್ಯದಿಂದ ಕಳಿಸಿ ನಾವು ಆ ಕಡೆಯಿಂದ ಮುಖ್ಯಮಂತ್ರಿ ಮಾಡಿ ಕಳಿಸ್ತೇವೆ ಅಂತ. ಆ ಬಡ ರಾಜಕಾರಣದ ಹೇಟು ಶಂಕರೇಗೌಡರನ್ನ ಅವತ್ತು ಸೋಲಿಸುವ ಮಾಡ್ತದೆ ಶಿಷ್ಯನ ಮೂಲಕ. ಚೌಡಪ್ಪನವ್ರನ್ನ ನಾನು ಸೋಲಿಸ್ತಾನ ಒಂದು ಅರಿವಿದ್ರು ಕೂಡ ಶಂಕರೇಗೌಡರು ಸಾಯುವಾಗ ಶರ ಬರೀತಾರೆ. ಏನಕ್ಕೆ ಶರ ಬರೀತಾರೆ ಅಂದರೆ DCC ಬ್ಯಾಂಕ್ ಅಧ್ಯಕ್ಷರಾಗಿ 2ನೇ ಅವಧಿಗೆ ಶಂಕರೇಗೌಡರ ಹತ್ರ ಚೌಡಪ್ಪನವ್ರು ಬರ್ತಾರೆ. DCC ಬ್ಯಾಂಕ್ನ ಅತ್ಯಂತ ಮೇಲ್ಮಟ್ಟಕ್ಕೆ ಎತ್ಕೊಂಡು ಹೋಗೋಕ್ಕೆ ಚೌಡಪ್ಪನವ್ರ ಪಾತ್ರ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಅದನ್ನು ಅರ್ತಿದ್ದಂಥ ಕೆ ವಿ ಶಂಕರೇಗೌಡರು ನನ್ನ ಎದುರುಗಡೆ ನನ್ನ ಶಿಷ್ಯ ನಿಲ್ಲಿಸಿ ಸೋಚಿದ್ರು ಕೂಡ, ನಾನು ಮುಖ್ಯಮಂತ್ರಿ ಆಗಬೇಕಾದ ವ್ಯಕ್ತಿಯನ್ನು ಸೋಚಿದ್ರು ಕೂಡ ಶಂಕರೇಗೌಡರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಶರ ಬರೆದಿರ್ತಾರೆ ಚೌಡಪ್ಪನವ್ರನ್ನ ಅಧ್ಯಕ್ಷ ಮಾಡಿ ನನ್ನ ಕಾಲಾನಂತರ ಅಂತ. ಅದಲ್ವಾ ಸಮಾಜಮುಖಿಯ ಚಿಂತನೆ ಅಂದರೆ. ಇದು ಸತ್ತೋಗ್ತಾ ಇದೆ ಇವತ್ತು. ನನಗೆ, ನನ್ನ ಮಕ್ಕಳಿಗೆ, ನನ್ನ ಸ್ವಾರ್ಥಕ್ಕೆ ನನ್ನ ಬದುಕನ್ನ ರಾಜಕಾರಣಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ. ಎಷ್ಟು ಶಿಕ್ಷಣ ಸಂಸ್ಥೆ ಇದೆ ಎಕ್ಸೆಪ್ಟ್ ಕೆ ವಿ ಶಂಕರೇಗೌಡರು ಕಟ್ಟಿದಂಥ PS ಸಂಸ್ಥೆ ಬಿಟ್ಟರೆ ಮಿಕ್ಕಿದೆಲ್ಲ ಮಕ್ಕಳು ಮೊಮ್ಮಕ್ಕಳ ಕೈಲಿದೆ. ಇವತ್ತು ಶಂಕರೇಗೌಡರು ಮೊಮ್ಮಗನೇ ಇವತ್ತು ಅಧಿಕಾರದಲ್ಲಿ ಜವಾಬ್ದಾರಿಯನ್ನು ಹೊತ್ತಿದ್ರು ಕೂಡ ಅದನ್ನು ಕೊಟ್ಟಿದ್ದಾರೆ ಚೌಡಪ್ಪನವರು. ಇರೋ ಅವರ ತಾತನನ್ನು ಕೊಟ್ಟಿದ್ರು, ಇದು ಈ ಜವಾಬ್ದಾರಿ ಮೊಮ್ಮಗನ್ ಕೂಡ ಅಂತ. ಹಂಗೆ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥ ರಾಜಕಾರಣಿಗಳು ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿದೆ. ದಯಮಾಡಿ ಶಂಕರೇಗೌಡರ ಆದರ್ಶಗಳನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬರದಿದ್ದರೆ ಬನ್ರಿ, ಅವಾಗ ಮಾತ್ರ ಸಮಾಜ ವ್ಯವಸ್ಥೆ ಉದ್ಧಾರ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಂಕರೇಗೌಡರ 111ನೇ ಜನ್ಮದಿನ ಸಂದರ್ಭದಲ್ಲಿ ಅಭಿನಂದನೆ ಹೇಳಲು